ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಅವರ ಮೇಲಿರುವ ಆರೋಪ, ಇವರು ಗುಡ್ ಬಾಯ್ ಆದರೆ ಪ್ರತಿ ಫಿಲ್ಮ್ನಲ್ಲಿ ಬ್ಯಾಡ್ ಬಾಯ್ ಆಗಿರುತ್ತಾರೆ. ಇಮ್ರಾನ್, ನಾನು ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ನೋಡಿದೆ. ನೀವು ಒಳ್ಳೆ ಕುಟುಂಬಕ್ಕೆ ಸೇರಿದವರು, ನೀವು ವಿದ್ಯಾವಂತರು. ಆದ್ರೆ ನಿಮ್ಮ ಫಿಲ್ಮ್ಗಳ ಹೆಸರನ್ನ ನೋಡಿ, ಮರ್ಡರ್, ಜಹರ್, ಗ್ಯಾಂಗ್ಸ್ಟರ್, ಕಿಲ್ಲರ್, ಆವಾರಪನ್, ಯಾವುದೋ ಒಳ್ಳೆ ಹೆಸರು ಸಿಗ್ಲೇ ಇಲ್ವಾ ನಿಮ್ಮ ಸಿನಿಮಾಗಳಿಗೆ? ಇದನ್ನ ನೀವು ಪ್ರೊಡ್ಯೂಸರಿಗೆ ಕೇಳಬೇಕು, ಭಟ್ ಸಾಬ್ ಕೇಳಬೇಕು. ಆ್ಯಕ್ಚುಲಿ ಭಟ್ ಸಾಬ್ನ ಸುಮಾರು ಹೆಸರುಗಳಿವೆ ನೀವು ಹೇಳ್ತಿರೋದ್ರಲ್ಲಿ. ಅದರಲ್ಲಿ ಅರ್ಧ ಭಟ್ ಸಾಬ್ ಅವ್ರದ್ದೇ ಇದೆ. ಅದೆಲ್ಲ ಅವ್ರು ಕೊಟ್ಟಂಥ ಐಡಿಯಾಗಳೇ. ನಿಮ್ಮ ಎರಡನೇ ಕ್ಯಾಟಗರಿ ಫಿಲ್ಮ್ಗಳನ್ನ ಹೇಳ್ತೀನಿ. ಆಶಿಕ್ ಬನಾಯ ಆಪ್ನೆ, ಜವಾನಿ ದಿವಾನಿ. ಅಕ್ಸರ್ ಓಕೆ ಅಲ್ವಾ? ನನ್ನ ಪ್ರಕಾರ ಸ್ವಲ್ಪ ಡೀಸೆಂಟ್ ಆಗಿದೆ. ನಿಮ್ಮ 16 ಫಿಲ್ಮ್ಗಳಲ್ಲಿ ಒಂದು ಹೆಸರು ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ಅದೇನಂದ್ರೆ ನೀವು ಹೇಳ್ದ ಹಾಗೆ ನಾನೊಬ್ಬ ಗುಡ್ ಬಾಯ್. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ತುಂಟಾಟ ಮಾಡ್ತಿದ್ದೆ. ಆದರೆ ಯಾವಾಗ ನಾನು ಆಫೀಸಿಗೆ ಬಂದನೋ, ಯಾವಾಗ ಭಟ್ ಸಾಬ್ ಜೊತೆ ಕೆಲಸ ಶುರು ಮಾಡಿದ್ನೋ, ವಿಶೇಷ್ ಫಿಲಮ್ಸ್ ಜೊತೆ ಕೆಲಸ ಶುರು ಮಾಡಿದ್ನೋ, ಆಗ ನಾನು ತುಂಬಾ ಹೆದರ್ಕೊಂಡಿದ್ದೆ. ಕೆಲಸದ ಮೇಲೆ ಫೋಕಸ್ ಮಾಡ್ತಿದ್ದೆ. ಬಹುಶಃ ಆಗ ಭಟ್ ಸಾಬ್ ಅವ್ರಿಗೆ ಆ ಮೌನದಲ್ಲಿ ಅನ್ಸಿರ್ಬೇಕು, ಇವನ್ ತುಂಟ ಆದರೆ ತೋರಿಸ್ಕೋತಾ ಇಲ್ಲ ಅಂತ. ಮತ್ತೆ ನನ್ನ ಮೊದಲನೇ ಸ್ಕ್ರೀನ್ ಟೆಸ್ಟಲ್ಲೇ ಅವ್ರಿಗೆ ಗೊತ್ತಾಯ್ತು, ಓಕೆ ಇವನಿಂದ ನಾನು ಕೆಲಸ ತೆಗೆಸ್ಬೋದು ಅಂತ. ಮತ್ತೆ ಮೊದಲನೇ ಫಿಲಮ್ ಫುಟ್ಪಾತ್, ಅದು ಕೂಡ ಸ್ವಲ್ಪ ಹೀಗೆ ವಿಚಿತ್ರವಾದ ಹೆಸರು, ವಿಚಿತ್ರ ಅದೇ ರೀತಿ ಹೆಸರು. ಆಗ್ಲೇ ಅವ್ರಿಗೆ ಅನ್ಸಿರ್ಬೇಕು ಒಂದು ಸ್ಟ್ರೀಕ್ ಇದೆ ನನ್ನಲ್ಲಿ, ಆ ಒಂದು ನಾಟಿ ಸ್ಟ್ರೀಕ್ ಇದೆ ಅಂತ. ಅವರು ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತ. ಇಮ್ರಾನ್, ನೀವು ಇದನ್ನ ನಾಟಿ ಸ್ಟ್ರೀಕ್ ಅಂತೀರಾ? ಪ್ರತಿ ಫಿಲ್ಮ್ನಲ್ಲಿ ನೀವು ಇನ್ನೊಬ್ಬನ ಹೆಂಡತಿಯ ಜೀವನದಲ್ಲಿ ಎರಡನೇ ವ್ಯಕ್ತಿಯಾಗಿ ಹೋಗ್ತೀರಿ. ಮತ್ತೆ ನಾವು ನೋಡ್ತೀವಿ, ಇನ್ನೊಬ್ಬರ ಜೀವನದಲ್ಲಿ, ಬೇರೆ ಇನ್ನೊಬ್ಬನ ಹೆಂಡತಿ ಜೀವನದಲ್ಲಿ ನೀವು ನುಗ್ಬಿಡ್ತೀರಾ. ನೋಡಿ, ಈ ಚಿತ್ರಗಳಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೆ ಅಂತ ಅನ್ಸುತ್ತೆ ನನಗೆ. ಐ ಥಿಂಕ್ ಮೊದಲನೇ ಸಲ ಕಮರ್ಷಿಯಲ್ ಸಿನಿಮಾದಲ್ಲಿ ಮರ್ಡರ್ ಫಿಲಮ್ ಮೂಲಕ ನಾವು ಆ ರೀತಿಯ ಸೀನ್ಸ್ನ ಶೂಟ್ ಮಾಡಿದ್ವಿ. ಆಗ ನಾನು ತುಂಬಾನೇ ಹೆದರ್ಕೊಂಡಿದ್ದೆ ನಾವು ಶೂಟಿಂಗ್ ಮಾಡೋವಾಗ. ಅನುರಾಗ್ ಬಾಸು ಮೊದಲನೇ ಸಲ ಆ ಫಿಲಮ್, ಮಲ್ಲಿಕಾ ಅವರಂತೂ ಸುಮಾರು ಪ್ರೋ ಆಗಿದ್ರು ಅನ್ಕೋತೀನಿ. ಅವರು ಅದಕ್ಕೂ ಮುಂಚೆ ಒಂದು ಫಿಲಮ್ ಮಾಡಿದ್ರು. ಸೊ ಸಂಕೋಚ ಆಗ್ತಿತ್ತು ಮತ್ತೆ ಭಯನೂ ಆಗ್ತಿತ್ತು. ಆದರೆ ನಮ್ಗನ್ನಿಸ್ತಿತ್ತು ದಿಸ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ. ಅದು ಬಹುಶಃ ಕಮರ್ಷಿಯಲ್ ಸರ್ಕಲ್ನಲ್ಲಿ ಇಲ್ಲಿವರೆಗೂ ಈ ಥರ ಮಾಡಿರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ, ವಿ ವಿಲ್ ಎಕ್ಸ್ಪ್ಲಾಯ್ಟ್ ಈ ಬ್ಯಾಡ್ ಬಾಯ್ ಸ್ಟ್ರೀಕ್ ಇದೆಯಲ್ಲ ಅದನ್ನು. ಮರ್ಡರ್ ನಂತರ ಜಹರ್ ಬಂತು, ಅದು ಕೂಡ ಸಕ್ಸಸ್ ಆಯಿತು. ಆಮೇಲೆ ಆಶಿಕ್ ಬನಾಯ ಆಪ್ನೆ, ಇದಂತೂ ಐ ಥಿಂಕ್ ಹಿಟ್ ಫಿಲಮ್ ಅನ್ಸ್ಕೊಳ್ತು. ನೋಡಿ, ಯಾರಿಗೆ ತಾನೇ ಇದು ಬೇಕಾಗಿಲ್ಲ ಹೇಳಿ? ಒಂದ್ ವೇಳೆ ಬಾಕ್ಸ್ ಆಫೀಸ್ನಲ್ಲಿ ನಿಮ್ಮ ಫಿಲಮ್ ಓಡಿದ್ರೆ ಆ ವಿಷಯನ ನೀವು ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ, ಮತ್ತೆ ಆಡಿಯನ್ಸ್ ನೋಡ್ತಾ ಹೋಗ್ತಾರೆ. ಐ ಆಮ್ ಶೋರ್ ಎಲ್ರಿಗೂ ಇಂಥ ರೋಲ್ಸ್ ಮತ್ತೆ ಈ ಥರದ ಫಿಲಮ್ಸ್ ಇಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ಮತ್ತೆ ನೀವ್ ಹೇಳ್ತಾ ಇದ್ರಿ ಈ ರೀತಿ ರೋಲ್ಗಳನ್ನ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಯ್ತು ಅಂತ. ಡೆಫಿನೆಟ್ಲಿ. ಐ ಥಿಂಕ್ ಅದು ನನ್ನ ಎರಡನೇ ಚಿತ್ರ ಮರ್ಡರ್. ಮತ್ತು ನಾನಾಗ ಅಷ್ಟಾಗಿ ಎಕ್ಸ್ಪೋಸ್ ಆಗಿರಲಿಲ್ಲ ಈ ಲೈನ್ನಲ್ಲಿ. ಫುಟ್ಪಾತ್ ಅಷ್ಟಾಗಿ ಓಡಿರಲಿಲ್ಲ ಬಾಕ್ಸ್ ಆಫೀಸ್ನಲ್ಲಿ. ಐ ಥಿಂಕ್ ಡೆಫಿನೆಟ್ಲಿ ಕಮರ್ಷಿಯಲ್ ಫಿಲಮ್ನ ಚೌಕಟ್ಟಿನಲ್ಲಿ ನಾವು ಈ ಸೀನ್ಸ್ನ ಮೊದಲನೇ ಸಲ ತೋರಿಸ್ತಾ ಇದ್ವಿ. ಸ್ವಲ್ಪ ಸಂಕೋಚನ ಇತ್ತು, ಹಾಗೆ ಆಡಿಯನ್ಸ್ ಈ ವಿಷಯನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ಆದರೆ ರಿಲೀಸ್ ತನಕ, ಮತ್ತೆ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ನಮಗೆ ಬಂಪರ್ ಓಪನಿಂಗ್ ಏನೋ ಸಿಕ್ತು ಈ ಫಿಲಮ್ಗೆ. ಹಾಗಾಗಿ ಡೆಫಿನೆಟ್ಲಿ ಆಡಿಯನ್ಸ್ಗೆ ಒಂದ್ ರೀತಿ ಹಸಿವು, ಆಸೆ ಇದೆ ಇಂಥ ಫಿಲಮ್ಸ್ ನೋಡೋದಕ್ಕೆ ಅಂತ ಗೊತ್ತಾಯ್ತು. ಅದರಲ್ಲೂ ಕಮರ್ಷಿಯಲ್. ನೋಡಿ, ಈ ಸೀನ್ಸ್ ನ ಮೇಲೆ ಹಸಿವಿರ್ಬೋದು ಇಂಥ ಸೀನ್ಗಳನ್ನ ನೋಡೋದಕ್ಕೆ, ಆದ್ರೆ ಜನ ಹೇಳ್ತಾರೆ ನಿಮ್ಗೂ ತುಂಬಾ ಆಸೆ ಇದೆ ಇಂಥ ಕಿಸ್ಸಿಂಗ್ ಸೀನ್ ಮಾಡೋದಕ್ಕೆ ಅಂತ. ಇಲ್ಲ ನೋಡಿ, ನಾನು ಈ ಫಿಲಮ್ಗಳಲ್ಲಿ ಸೀನ್ಸ್ನ ನಾನು ಆ್ಯಡ್ ಮಾಡಲ್ಲ. ನೋಡಿ, ಇದು ಡೈರೆಕ್ಟರ್ನ ಡಿಸಿಷನ್ ಆಗಿರುತ್ತೆ, ಪ್ರೊಡ್ಯೂಸರ್ನ ಡಿಸಿಷನ್ ಆಗಿರುತ್ತೆ, ನಮ್ಮ ಆಕ್ಟರ್ಸ್ನ ಡಿಸಿಷನ್ ಅಲ್ಲ. ನೋಡಿ, ಕಿಸ್ಸಿಂಗ್ ಸೀನ್ ಇದೆ ಅಂದ ತಕ್ಷಣ ಇಮ್ರಾನ್ ಹಾಶ್ಮಿ ತುಂಬಾ ಎಕ್ಸೈಟ್ ಆಗಿದ್ದಾನೆ ಅಂತಲ್ಲ. ನೋಡಿ, ನೀವು ನಿಮ್ಮ ಎಲ್ಲಾ ಫಿಲ್ಮ್ಗಳ ಸಬ್ಜೆಕ್ಟ್ ಅನ್ನ ನೋಡಿ. ಮರ್ಡರ್ನಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ ಇದೆ, ಜೆಹರ್ನಲ್ಲೂ ಕೂಡ, ಅಕ್ಸರ್ನಲ್ಲೂ ಕೂಡ. ಕಲಿಯುಗ್ನಲ್ಲಿ ನೀವು ಬ್ಲೂ ಫಿಲ್ಮ್ಗಳ ಸಿಡಿ ಮಾರೋನ ರೋಲ್ ಮಾಡಿದ್ರಿ. ವಿಚಿತ್ರವಾದ ಕ್ಯಾರೆಕ್ಟರ್ಗಳು, ತುಂಬಾನೇ ವಿಚಿತ್ರವಾದವು. ಆದ್ರೆ ನೀವು ತುಂಬಾ ಸರಳವಾದ ವ್ಯಕ್ತಿ ಅಂತ. ನನಗೆ ಈ ಕ್ಯಾರೆಕ್ಟರ್ಸ್ನ ಮಾಡೋವಾಗ ತುಂಬಾನೇ ಖುಷಿ ಆಯ್ತು. ಐ ಥಿಂಕ್ ನೋಡಿ, ಈ ಟಿಪಿಕಲ್ ಗುಡಿ ಅಂತ ಇಮೇಜ್ ಇರುತ್ತಲ್ಲ ಹೀರೋದು. ಮೊದಲು ಫಿಲಮ್ ಇಂಡಸ್ಟ್ರಿನಲ್ಲಿ ಟಿಪಿಕಲ್ ರೈಟಿಯಸ್ ಪ್ರಕಾರದ ಹೀರೋಗಳಿದ್ರಲ್ಲ, ಅದನ್ನ ನೋಡಿದಾಗ ನನಗನ್ಸಿದ್ದು ಐ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಆಗ್ಲೇ ನಾನು ಅನ್ಕೊಂಡೆ ನನಗೆ ಅಂತ ಒಂದು ಬೇರೆ ತರದ್ದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಅಥವಾ ನಂದೇ ಒಂದು ಮಾರ್ಕ್ ಉಳಿಯುತ್ತೆ. ಆದ್ರೆ ನೀವ್ ಎಂಥ ರೋಲ್ ಮಾಡಿದ್ರಿ ಅಂದ್ರೆ ನಾರ್ಮಲಿ ವಿಲನ್ ಮಾಡ್ತಾರೆ. ಒಂದ್ ವೇಳೆ ಗುಲ್ಶನ್ ಗ್ರೋವರ್ಗೂ ಅನ್ನಿಸ್ಬೋದು, ನಾನು ಒಂದು ದಿನ ಹೀರೋ ಆಗ್ಬೋದು ಇಂಥ ರೋಲ್ಗಳನ್ನ ಮಾಡಿ.
ಐ ಥಿಂಕ್ ಈಗ ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಬದಲಾವಣೆ ಬಂದಿದೆ. ಒಬ್ಬ ಮಲ್ಟಿ ಡೈಮೆನ್ಷನಲ್ ಅನ್ನೋ ವಿಲನ್ ಹೊರಹೊಮ್ಮಿದ್ದಾನೆ. ಇಲ್ಲಿ ಹೀರೋ ಕೂಡ ವಿಲನ್ಸ್ನ ರೋಲ್ಸ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ವೆರಿ ಸಕ್ಸಸ್ಫುಲ್ ಅಟ್ ಇಟ್. ಐ ಥಿಂಕ್ ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಇವತ್ತಿನ ವಿಲನ್ ಏನಿದ್ದಾರೆ ಅವರು ಟಿಪಿಕಲ್ ಹಳೆ ಫಿಲಮ್ಗಳ ಮೊಗ್ಯಾಂಬೋ ಅಥವಾ ಗಬ್ಬರ್ ಸಿಂಗ್ ಆ ಥರದ ವಿಲನ್ ಇರ್ತಿದ್ರಲ್ಲ, ಈಗ ಹಾಗಿಲ್ಲ. ಅಂದ್ರೆ ಐ ಮೀನ್ ದೆರ್ ಆರ್ ನಾರ್ಮಲ್ ಸಿಂಪಲ್ ಪೀಪಲ್. ಹೇಗ್ ನಾನು ಗ್ಯಾಂಗ್ಸ್ಟರ್ನಲ್ಲಿ ರೋಲ್ ಮಾಡಿದ್ದೆ, ಸಡನ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬ ವಿಭಿನ್ನ ರೀತಿಯ ವ್ಯಕ್ತಿ ಬರ್ತಾನೆ ಆ ಫಿಲಮ್ ಕ್ಲೈಮ್ಯಾಕ್ಸ್ನಲ್ಲಿ. ಸೊ ನನಗೆ ಆ ವಿಷಯವಾಗಿ ಐ ಥಿಂಕ್ ದಟ್ ವಾಸ್ ವೆರಿ ಫುಲ್ಫಿಲಿಂಗ್. ಯಾಕಂದ್ರೆ 1-2 ಗಂಟೆ ನಾನು ಆಡಿಯನ್ಸ್ನ ಫೂಲ್ ಮಾಡಬೇಕಿತ್ತು. ಮತ್ತೆ ಎಂಡಲ್ಲಿ ಅವನು ವಿಲನ್ ಆಗಿ ಹೊರ ಬರ್ತಾನೆ. ಸೊ ದಟ್ ಈಸ್ ದ ಚೇಂಜಿಂಗ್ ಫೇಸ್ ಆಫ್ ದ ವಿಲನ್ ಐ ಥಿಂಕ್ ಇನ್ ಆರ್ ಸಿನಿಮಾ. ಮತ್ತೆ ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನ್ನ ನೀಶ್ ಏನಾಗಿತ್ತು ಅದು ಸಾಕು ಅನ್ನಿಸ್ತು. ಈಗಿದು ಸ್ವಲ್ಪ ಜಾಸ್ತಿ ಆಯ್ತು, ಈಗ ನಾನು ಚೇಂಜ್ ಮಾಡಬೇಕು. ನೀವು ಹೇಳ್ದಾಗೆ ಆವಾರಪ್ಪನಲ್ಲಿ ಹಾಗೆ ಮಾಡಿದೆ, ಬೇರೆ ರೀತಿಯ ರೋಲ್. ಆವಾರಪ್ಪನ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಆದ್ರೆ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ ಹೆಸರು ಸೀರಿಯಲ್ ಕಿಸರ್ ಯಾಕಾಯ್ತು? ಅದೊಂದು ದೊಡ್ಡ ಕತೆ. ಆಕ್ಚುಲಿ ಒಂದು ದೊಡ್ಡ ಕತೆನಾ ಅಥವಾ ದೊಡ್ಡ ಕಿಸ್ಸ ಸರ್? ಎರಡು. ಆಕ್ಚುಲಿ ಇಮೇಜ್ ಕಾನ್ಷಿಯಸ್ಲಿ ನಾನೇ ಸ್ವತಃ ಬಿಲ್ಡ್ ಮಾಡಿದ್ದು. ಯಾವಾಗ ಮರ್ಡರ್ ಹಿಟ್ ಆಗಿತ್ತೋ, ಝೆಹರ್ ಹಿಟ್ ಆಗಿತ್ತೋ, ಆಗ ಒಂದು ಶೂಟಿಂಗ್ ನಡಿಬೇಕಾದ್ರೆ ನಾವು ಆಕ್ಚುಲಿ ಮಾರಿಷಸ್ ಹೋಗಿದ್ವಿ. ಮತ್ತೆ ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ರು ಹೀಗೆ ಶೂಟಿಂಗ್ ನಡಿಬೇಕಾದ್ರೆ ನಮ್ಮ ಜೊತೆಗಿರೋದಿಕ್ಕೆ. ಮತ್ತೆ ಅಲ್ಲಿ ನನಗೆ ಒಬ್ಬ ಫ್ರೆಂಡ್, ಅಂದ್ರೆ ನನ್ನ ಫ್ರೆಂಡ್ಗೆ ಒಂದು ಟೀ ಶರ್ಟ್ ಸಿಕ್ತು, ಸೀರಿಯಲ್ ಕಿಸರ್ ಅಂತ ಇತ್ತು. ಹಿಂದೆ ಗ್ರೀನ್ ಟೀ ಶರ್ಟ್ ಅದು, ಅದ್ರ ಮೇಲೆ ಸೀರಿಯಲ್ ಕಿಸರ್ ಅಂತ ಬರ್ದಿತ್ತು. ಆಗ ನಾನು ಈ ಟೀ ಶರ್ಟ್ನ ನನಗೆ ಕೊಟ್ಬಿಡು ಅಂತ ಹೇಳ್ದೆ. ಓನ್ಲಿ 1 ಪರ್ಸನ್ ಕ್ಯಾನ್ ವೇರ್ ಇಟ್, ದಟ್ ಕ್ಯಾನ್ ಬಿ ಮೀ. ಮತ್ತೆ ಈ ದೇಶದಲ್ಲಿ ಈ ಟೀ ಶರ್ಟ್ನ ಹಾಕೊಳ್ಳೋದಿಕ್ಕೆ ಯಾರೂ ಇಲ್ವೇ ಇಲ್ಲ ಅಂತ ಹೇಳ್ದೆ. ಅವನು ಕೊಡೋದಿಲ್ಲ ಅಂತ ಹೇಳ್ದ. ಯಾಕಂದ್ರೆ ಈ ಟೀ ಶರ್ಟ್ನ ಹಾಕೊಂಡ್ರೆ ಫಿಲಮ್ ರಿಲೀಸ್ ಆಗುತ್ತೆ, ಪ್ರೋಮೋಸ್ನ ಜನ ನೋಡ್ತಾರೆ. ಆಗ ಈ ಟೀ ಶರ್ಟ್ ಹಾಕೊಂಡು ಹೊರಗಡೆ ಹೋದಾಗ ಇಮ್ರಾನ್ ಹಶ್ಮಿ ಕಾಪಿ ಮಾಡ್ತಿದ್ದಾನೆ ಅಂತ ಜನ ಹೇಳ್ತಾರೆ. ಸೊ ಎನಿವೇಸ್ ನಾನು ಅವನಿಂದ ಆ ಟೀ ಶರ್ಟ್ನ ಕದ್ದೆ, ಮತ್ತೆ ನಾನೇ ಅದನ್ನ ಆ ಸೆಟ್ಗೂ ಹಾಕೊಂಡು ಹೋದೆ. ಆ ಸಮಯದಲ್ಲಿ ಜವಾನಿ ದಿವಾನಿ ಶೂಟಿಂಗ್ ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿಂದ ಆ ಶಾಟ್ನ ನಂತರ ಐ ಥಿಂಕ್ ಆ ಶಾಟ್ನಲ್ಲಿ ಸೀರಿಯಲ್ ಕಿಸರ್ ಅನ್ನೋದು ಕಾಣಿಸ್ತು ಅನ್ಸುತ್ತೆ ಟರ್ನ್ ಮಾಡಿದಾಗ. ಅದಾದ್ಮೇಲೆ ಅದು ಟ್ಯಾಗ್ ಆಗೋಯ್ತು ಸೀರಿಯಲ್ ಕಿಸರ್ ಅಂತ. ಇನ್ನೂ ಇನ್ನೇನು ಹೆಸರಿಟ್ಟಿದ್ದಾರೋ, ಕಿಂಗ್ ಆಫ್ ಕಿಸರ್ಸ್, ಇನ್ನೇನೋ ಹೆಸರಿಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ರಿ ನೀವು ಆ ರೀತಿ ಟೀ ಶರ್ಟ್ ಹಾಕೊಂಡ್ರಿ, ಮತ್ತೆ ಸೀರಿಯಲ್ ಕಿಸರ್ ಅನ್ನೋ ಹೆಸರು ನಿಮಗ್ ಬಂತು. ಹೌದು. ಆದ್ರೆ ನೀವೇನ್ ಫಿಲ್ಮ್ಗಳಲ್ಲಿ ಮಾಡಿದ್ರು? ಮರ್ಡರ್ನಲ್ಲಿ ಮಲ್ಲಿಕಾ ಶೆರಾವತ್ ಜೊತೆ ಏನ್ ಮಾಡಿದ್ರು? ತುಮ್ಸಾ ನಯಿ ದೇಕಾನಲ್ಲಿ ದಿಯಾ ಮಿರ್ಜಾ ಜೊತೆ ಏನ್ ಮಾಡಿದ್ರು? ಝೆಹರ್ನಲ್ಲಿ ಉದಿತಾ ಗೋಸ್ವಾಮಿ ಜೊತೆ ಏನ್ ಮಾಡಿದ್ರು? ಲಿಸ್ಟ್ ಇದೆ. ಮತ್ತೆ ಕಿಲ್ಲರ್ನಲ್ಲಿ ಗೊತ್ತು. ಮುಗಿತಾನೇ ಇಲ್ಲ. ಮುಗಿಯೋದಿಲ್ಲ. ಮತ್ತೆ ನೀವು ದೋಷಾರೋಪ ಮಾಡ್ತಾ ಇದ್ದೀರಾ ಒಂದು ಬಡ ಟೀ ಶರ್ಟ್ ಮೇಲೆ. ಇಲ್ಲ ನೋಡಿ, ಇದರಲ್ಲಿ ಡೈರೆಕ್ಟರ್ದು ಕೂಡ ಐ ಥಿಂಕ್ ದೊಡ್ಡ ರೋಲ್ ಇರುತ್ತೆ. ನೀವು ನನಗೆ ಈಗ ನನ್ನ ಮೇಲೆ ಏನು ಈ ಆರೋಪ ಮಾಡ್ತಾ ಇದ್ದೀರಾ, ಅದು ಡೈರೆಕ್ಟರ್ ಮೇಲೆ ಕೂಡ ಮಾಡಬೇಕು. ಯಾಕಂದ್ರೆ ಅವ್ರು ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದಾರೆ. ಪ್ರತಿ ಪಿಕ್ಚರ್ನ ಮುಂಚೆ ನಾನು ಕೇಳ್ತಿದ್ದೆ, ನೋಡಿ ನಾನು ಈ ಸೀನ್ ಮಾಡೋಂಥ ಅಗತ್ಯ ಇದೆಯಾ, ಪ್ಲೀಸ್ ಹೇಳಿ ನನಗೆ ಅಂತ. ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿ ಆಗ್ತಿದೆ, ಪದೇ ಪದೇ ಮಾಡ್ತಾ ಇದ್ದೀನಿ ನಾನು. ಯಾವ ಹೀರೋಯಿನು ನಿಮ್ಗೆ ಹೇಳಿಲ್ವಾ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ? ಆಕ್ಚುಲಿ ಹೀರೋಯಿನ್ಸ್ ಬಹಳ ಹೆದರ್ಕೋತಾರೆ. ಯಾಕಂದ್ರೆ ನಾನು ಎಸ್ಪೆಷಲಿ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಪ್ರಕಾರ ಇಮ್ರಾನ್ ಹಶ್ಮಿ ಇಮೇಜ್ ಹಾಗೇ ಇದೆ. ಅಂದರೆ 5ನೇ ಫಿಲಮ್ ನಂತರ ಯಾವ ನ್ಯೂ ಕಮರ್ಸ್ ಜೊತೆ ನಾನು ಕೆಲಸ ಮಾಡಿದ್ನೋ ಅವ್ರಿಗೆ ಸೆಟ್ಟಿಗೆ ಬರೋದಕ್ಕೂ ಮುಂಚೆನೇ ಓಹೋ ಇಮ್ರಾನ್ ಹಶ್ಮಿ ಅಂದರೆ ಭೂತ, ಗೊತ್ತಿಲ್ಲ ಹುಚ್ಚನೇ ಇರಬೇಕು ಈ ವ್ಯಕ್ತಿ. ಸೊ ಈ ಇಮೇಜ್ ಏನಿತ್ತು ಅವ್ರ ಮನಸ್ಸಲ್ಲೂ ಇತ್ತು. ಮತ್ತೆ ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಮತ್ತೆ ಒಂದು ನೋಡಿ, ಬೇರೆಯವ್ರನ್ನ ನಾವು ನೋಡಿದೀವಿ ಯಾರು ಕಿಸ್ ಮಾಡಿದ್ರು. ಮೀಕಾ ರಾಕಿ ಸಾವಂತ್ ಕಿಸ್ ಮಾಡಿ ತೊಂದ್ರೆಲ್ ಸಿಕ್ಕಾಕೊಂಡ. ರಿಚರ್ಡ್ ಗೇರ್ ಶಿಲ್ಪಾ ಶೆಟ್ಟಿಗೆ ಕಿಸ್ ಮಾಡಿದ್ರು, ತೊಂದ್ರೆಲ್ ಸಿಕ್ಕಾಕೊಂಡ್ರು. ಮತ್ತೆ ನೀವು ಕಿಸ್ ಮಾಡಿ ಮಾಡಿ ಮುಂದುವರಿತಾ ಇದ್ದೀರಾ. ಒಳ್ಳೆ ವಿಷಯ ಅಲ್ವಾ? ಒಂದು ರೀತಿ ಒಳ್ಳೇದೇ ಅಲ್ವಾ? ಇಟ್ಸ್ ಗುಡ್ ಟು ಕಿಸ್ ಆ್ಯಂಡ್ ಗೆಟ್ ಪೇಡ್ ಫಾರ್ ಇಟ್. ಸೊ ಐ ಡೋಂಟ್ ಥಿಂಕ್ ಯಾವುದೇ ವ್ಯಕ್ತಿ ಈ ವಿಷಯದಲ್ಲಿ ಯಾವತ್ತೂ ಕಂಪ್ಲೇಂಟ್ ಮಾಡ್ತಾನೆ ಅಂತ. ಐ ಡೋಂಟ್ ಥಿಂಕ್ ಸೊ. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಇಂಡಸ್ಟ್ರಿನಲ್ಲಿ ಹಬ್ಸಿದ್ದೀರಂತೆ. ಯಾವ ಹುಡುಗಿಗೆ ಯಾವ ಹೀರೋಯಿನ್ಗೆ ಇಮ್ರಾನ್ ಹಾಶ್ಮಿ ಕಿಸ್ ಮಾಡ್ತಾರೋ ಅವರು ಸಕ್ಸಸ್ಫುಲ್ ಆಗ್ತಾರೆ ಅಂತ. ಇಲ್ಲ, ಆ ಥರ ವಿಷಯನ ನಾನು ಸ್ಪ್ರೆಡ್ ಮಾಡಿಲ್ಲ. ಮತ್ತೆ ಇಲ್ಲಿ ನೋಡಿ, ನ್ಯೂಸ್ ಪೇಪರ್ನಲ್ಲಿ ಬಂದಿದೆ, ನನ್ನ ಹತ್ರ ಕ್ಲಿಪ್ಪಿಂಗ್ ಇದೆ. ಇದು 15th ಜೂನ್ 2007 ಇಮ್ರಾನ್ನ ಚುಂಬನದ ಚಮತ್ಕಾರ. ಇಲ್ಲ, ನಾನು ಡೈರೆಕ್ಟ್ಲಿ ಆ ಮಾತನ್ನು ಹೇಳಿಲ್ಲ. ಐ ಥಿಂಕ್ ಯಾವ ಹುಡುಗಿರ ಜೊತೆ ನಾನು ಕೆಲಸ ಮಾಡಿದ್ದೀನೋ ಬರೀ ಈ ಸೀನ್ಸ್ ಅಲ್ಲ, ಅವರಲ್ಲೂ ಕೆಪಬಿಲಿಟಿ ಇದೆ ಮತ್ತೆ ಹಾಗೆ ಟ್ಯಾಲೆಂಟ್ ಕೂಡ ಇದೆ. ಕೇವಲ ಈ ಸೀನ್ನ ಆಧಾರದ ಮೇಲೆ ಹೇಳಕ್ಕಾಗಲ್ಲ. ಹೌದು, ಟ್ಯಾಲೆಂಟ್ ಮುಂದುವರಿಯಲ್ಲ. ಐ ಥಿಂಕ್ ಕೇವಲ ಒಂದು ಕಿಸ್ನ ಆಧಾರದ ಮೇಲೆ ಹೇಳಕ್ಕಾಗಲ್ಲ ಫಿಲಮ್ ಓಡುತ್ತೆ ಮತ್ತೆ ಯಾವುದೇ ಆಕ್ಟರ್ ಸಕ್ಸಸ್ ಆಗ್ತಾರೆ ಅಂತ. ಮತ್ತೆ ಹಾಗೆ ಒಂದ್ ವೇಳೆ ಆಕ್ಟ್ರೆಸ್ ನನ್ನ ಜೊತೆ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ 100% ಸಕ್ಸಸ್ಫುಲ್ ಆಗ್ತಾರೆ ಅಂತಾನೂ ಅಲ್ಲ. ಐ ಥಿಂಕ್ ಅವರಲ್ಲೂ ವಿಷಯ ಇದೆ, ಅವರಲ್ಲೂ ಒಂದು ಟ್ಯಾಲೆಂಟ್ ಇದೆ, ಅವರಲ್ಲೂ ಕೆಲಸ ಮಾಡೋ ಉತ್ಸಾಹ ಇದೆ.
ಸೊ ಕೇವಲ ಒಂದು ಸೀನ್ನ ಆಧಾರದ ಮೇಲೆ ಆಡಿಯನ್ಸ್ ಐ ಡೋಂಟ್ ಥಿಂಕ್ ಒಬ್ಬ ಆ್ಯಕ್ಟರ್ನ ಅಥವಾ ಆ್ಯಕ್ಟರ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನ್ಗನ್ಸಲ್ಲ. ನಾನು ಯಾವತ್ತೂ ಆ ಥರ ಕ್ಲೈಮ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮೇಡ್ ಇಟ್. ಒಂದು ವೇಳೆ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಸರಿ ಬಿಡಿ, ಜನತೆ ನಿಮ್ಮನ್ನ ಕ್ಷಮಿಸ್ತಾರೆ. ಆದ್ರೆ ಜನತೆಯನ್ನ ಕೇಳೋಣ, ನಿಮ್ಮ ಈ ಕಿಸ್ಸಿಂಗ್ ಟ್ಯಾಲೆಂಟ್ ಬಗ್ಗೆ ಜನ ಏನಾದ್ರೂ ಕೇಳೋದಕ್ಕೆ ಇಷ್ಟಪಡ್ತಾರಾ ಅಂತ. ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನೀವ್ ಇಷ್ಟೊಂದು ಹಾಟ್ ಆಗಿದ್ದೀರಾ, ಇದ್ರ ಗುಟ್ಟೇನು? ಗೊತ್ತಿಲ್ಲ, ಇದಕ್ಕೂ ಮೊದಲು ನನಗೆ ಈ ಹಾಟ್ ಶಬ್ದದ ಅರ್ಥನೇ ಗೊತ್ತಿಲ್ಲ. ಅಂದ್ರೆ ನಾನು ಯಾವತ್ತೂ ಹೀಗೆ ಯೋಚಿಸೇ ಇಲ್ಲ ಗಂಡಸರು ಹಾಟ್ ಆಗಿರ್ಬೋದು ಅಂತ. ವಿಮೆನ್ ಆರ್ ಹಾಟ್. ಸೊ ಗೊತ್ತಿಲ್ಲ, ಐ ಥಿಂಕ್ ನಾನು ಮಾಡಿರೋ ಫಿಲಮ್ಸಿಂದ ನನಗೆ ಒಂದು ಹಾಟ್ ಇಮೇಜ್ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಮತ್ತೆ ನೀವು ನಿಮ್ಮ ಸಿನಿಮಾಗಳಲ್ಲಿ ತೋರಿಸ್ತೀರಾ ಬೇರೆಯವರ ಹೆಂಡತಿಗೆ ಹೇಗ್ ಲೈನ್ ಹೊಡೆಯೋದು? ಒಂದ್ ವೇಳೆ ಜನರಿಗೆ ಹಾಗನ್ಸುತ್ತೆ ಅಂದ್ರೆ ಇರ್ಬೋದು, ಇದರಲ್ಲೂ ಕೂಡ ಸತ್ಯ ಇರ್ಬೋದು ಅನ್ಸುತ್ತೆ. ಇಲ್ಲ, ಆದ್ರೆ ನೀವು ಜನರಿಗೆ ಇಂಥ ವಿಷಯಗಳನ್ನ ಕಲಿಸ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾನು ಕಲಿಸ್ತಾ ಇಲ್ಲ. ನೋಡಿ, ಫಿಲ್ಮ್ನ ಎಂಡ್ನಲ್ಲಿ ಒಂದು ಮೆಸೇಜ್ ಕೂಡ ಇದೆ, ಹೀಗ್ ಮಾಡೋದು ತಪ್ಪು ಅಂತ. ಮತ್ತೆ ಎಂಡ್ನಲ್ಲಿ ಒಬ್ಬ ವಿಲನ್ಗೆ ಶಿಕ್ಷೆನೂ ಕೂಡ ಸಿಗುತ್ತೆ. ನೀವು ನೋಡಿರ್ಬೋದು, ನಾನು ಮಲ್ಲಿಕಾನ ಕರ್ಕೊಂಡು ನೀವು ಹೋಗೋದಿಲ್ಲ. 2 ಗಂಟೆಗಳ ಕಾಲ ಜನರಿಗೆ ಕಲಿಸ್ತೀರಾ ಚೀಟಿಂಗ್ ಹೇಗ್ ಮಾಡೋದು ಅಂತ. 2 ಗಂಟೆಗಳ ಕಾಲ ಹೇಳ್ತೀರಾ ಇನ್ನೊಬ್ಬರ ಹೆಂಡತಿಗೆ ಲೈನ್ ಹೇಗ್ ಹೊಡೆಯೋದು ಅಂತ. ಕೊನೆಯಲ್ಲಿ ಫಿಲ್ಮ್ಗಳಲ್ಲಿ ಹೇಗ್ ಪೊಲೀಸ್ನವ್ರು ಬರ್ತಾರೋ ಹಾಗೆ ನೀವೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೋಗ್ತೀರಾ. ವೆಲ್, ಅದೊಂದು ಐ ಥಿಂಕ್ ಒಂದು ಕ್ಯಾರೆಕ್ಟರ್ನ ರಿಡಂಪ್ಷನ್ ಅಂತ ಅನ್ಸುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಈಗ ವಿಲನ್ಸ್ ಮಲ್ಟಿ ಡೈಮೆನ್ಷನಲ್ ಆಗಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ರಿಯಲಿಸಮ್ ಇರುತ್ತೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ತಪ್ಪು ಮಾಡಿರ್ತೀವಿ, ಮತ್ತೆ ಅದು ರಿಯಲಿಸ್ಟಿಕಲಿ ನನ್ನ ಫಿಲಮಲ್ಲಿ ಡಿಪಿಕ್ಟ್ ಆಗುತ್ತೆ. ಒಬ್ಬ ಕಂಪ್ಲೀಟ್ಲಿ ಒಬ್ಬ ವಿಲನ್ ಅಲ್ಲ, ಅವನೊಬ್ಬ ಗ್ರೇ ಕ್ಯಾರೆಕ್ಟರ್. ಅವನಲ್ಲೂ ಕೆಲವು ನ್ಯೂನತೆಗಳಿವೆ, ಕೆಲವು ತಪ್ಪುಗಳನ್ನ ಮಾಡ್ತಾನೆ, ಮತ್ತೆ ಅವನ್ನ ಸರಿಪಡಿಸ್ತಾನೆ ಎಂಡ್ನಲ್ಲಿ.